ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಧೂಸ್ ವ್ಲಾಗ್ ಜರ್ನಿ. ಸೊ ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಸಿಗ್ತೀನಿ ಅಂತ ಹೇಳಿದೆ. ಸೊ ಇವತ್ತಿನ ಜರ್ನಿ ಎಲ್ಲಿಗೆ ಅಂತ ನನ್ನ ಔಟ್ಫಿಟ್ ನೋಡಿ ನೀವು ಎಸ್, ಯು ಆರ್ ರೈಟ್, ದಾಂಡಿಯಾಗೆ ಹೋಗ್ತಾ ಇರೋದು. ಬಟ್ ಎಲ್ಲಿ ಅಂತ ನಾನು ಇವಾಗ ನಿಮ್ಗೆ ಹೇಳಲ್ಲ. ಕಮ್ ಲೆಟ್ಸ್ ಗೋ. ಸೊ ಎಸ್, ನಾವು ಹೋಗ್ತಾ ಇರೋದು WTC ಬಿಲ್ಡಿಂಗಲ್ಲಿರೋ ಹೈ ಅಲ್ಟ್ರಾ ಲಾಂಚ್ಗೆ. ಆ್ಯಂಡ್ ಹಾಗೆ ಹೋಗ್ತಾ ಒರೈನ್ ಬ್ಯಾಕೆಟ್ ಡೆಕೋರೇಷನ್ ಮಾಡಿರೋದನ್ನ ನೋಡಿಕೊಂಡು ಒಳಗಡೆ ಚೆಕಿಂಗ್ ಕೌಂಟ್ರ್ ಹತ್ರ ಹೋದ್ವಿ. ಬಟ್ ಇಲ್ಲಿ ಚೆಕಿಂಗ್ ಮಾಡಿರೋದನ್ನ ನೋಡಿ ನನಗಂತೂ ತುಂಬಾ ನಗು ಬಂತು. ಯಾಕಂದರೆ ಈ ಥರ ಚೆಕಿಂಗ್ ಯಾವತ್ತೂ ನಾನು ಎಲ್ಲೂ ನೋಡಿರಲಿಲ್ಲ. ಬಟ್ ಹೋ, ಅವ್ರ ಸೇಫ್ಟಿ ಅವ್ರು ನೋಡ್ಕೊತಾರೆ ಅಲ್ವಾ. ಸೊ ಬನ್ನಿ, ನಾವು ಇವಾಗ ಲಾಂಚ್ ಕಡೆಗೆ ಹೋಗೋಣ. ನಾನೆಲ್ಲೋ ಇದು ಒಂದು 5th or 6th ಫ್ಲೋರಲ್ಲಿ ಇದೆ ಅಂತ ಅಂದ್ಕೊಂಡ್ರೆ ಇದು ನೋಡಿದ್ರೆ 30th ಫ್ಲೋರ್. ಹೋಗಿ ಹೋಗಿ ನನಗಂತೂ ಸಾಕಾಗೆ ಹೋಯಿತು. ಒಳಗಡೆ ಹೋಗಿದ ತಕ್ಷಣ ನಮಗೆ ಟಿಕೆಟ್ ಬುಕ್ ಮಾಡಿರೋದನ್ನ ನೋಡಿಬಿಟ್ಟು ಕೈಗೊಂದು ಪ್ಯಾಂಡ್ ಹಾಕಿ ಕೈಗೆ ದಾಂಡಿಯಾ ಸ್ಟಿಕ್ಸ್ ಕೊಟ್ಟು ನಡೀರಪ್ಪ ಕುಣಿರಿ ಅಂತ ಮೇಲ್ ಕಳಿಸ್ತಾರೆ. ಸೊ ಅಲ್ಲಿಂದ ನಾವು ಮೇಲ್ಗಡೆ ಹೋಗ್ತೀವಿ. ಸೊ ನಾವು ಸ್ಟಿಕ್ ಇಟ್ಕೊಂಡು ಕುಣಿಯೋಕ್ಕೆ ಅಂತ ಹೊರಟ್ವಿ. ಆದರೆ ಆ ಜಾಗ ನೋಡಿ ಇದೇನಪ್ಪ ತಪ್ಪು ಜಾಗಕ್ಕೆ ಏನಾದರೂ ಬಂದುಬಿಟ್ವಾ ಅಂತ ಅನ್ನಿಸ್ತು. ಯಾಕಂದರೆ ಜನನೇ ಇರಲಿಲ್ಲ. ಹೋಗ್ತಾ ಹೋಗ್ತಾ ಜನ ಬರೋಕ್ಕೂ ಸ್ಟಾರ್ಟ್ ಆದರೂ ಸೌಂಡ್ ಮ್ಯೂಸಿಕ್ಕು ಜಾಸ್ತಿ ಆಯಿತು. ಡ್ಯಾನ್ಸ್ ಮಾಡಬೇಕು ಅಂತ ತುಂಬಾ ಜೋಶಲ್ಲಿದ್ವಿ. ಈ ವಿಡಿಯೋ ಫುಲ್ಲು ನಾನು ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ, ಯಾಕಂದರೆ ಇಲ್ಲಿ ಮ್ಯೂಸಿಕ್ ತುಂಬಾ ಲೌಡಾಗಿದ್ದರಿಂದ ನಾನು ಮಾತಾಡೋದು ಏನೂ ಕೇಳಲ್ಲ ಅಂತ. ಸೊ ನೋಡ್ತಾ ನೋಡ್ತಾ ಹಾಗೆ ಎಲ್ಲರೂ ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ಟರು. ಮತ್ತು ಈ ಡ್ಯಾನ್ಸ್ ಯಾವ ಸ್ಟೇಟಲ್ಲಿ ಫೇಮಸ್ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ದಿಸ್ ಈಸ್ ಗುಜರಾತಲ್ಲಿ ಇದು ರಿಲಿಜಿಯಸ್ ಡ್ಯಾನ್ಸ್ ಆಗಿರುತ್ತೆ. ಆ್ಯಂಡ್ ಇಲ್ಲಿಗೆ ಬಂದಮೇಲೆ ನಂಗೆ ಅರ್ಥ ಆಗಿದ್ದೇನು ಅಂತಂದರೆ, 2-3 ಜನ ಎಲ್ಲ ಬಂದರೆ ಇಲ್ಲಿ ಏನೂ ಎಂಜಾಯ್ ಮಾಡೋದಕ್ಕಾಗಲ್ಲ. ಗ್ರೂಪ್ ಆಫ್ ಪೀಪಲ್ ಬಂದರೆ ಮೂರು ಎಂಜಾಯ್ಮೆಂಟ್ ಇರುತ್ತೆ. ಮತ್ತು ನಮ್ಮ ಮುಂದೆ ಇದ್ದಿದ್ದ ಗ್ರೂಪ್ ಅವರಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಯಾಕಂದರೆ ಅವರು ಒಂದು 6-7 ಮೆಂಬರ್ಸ್ ಗ್ರೂಪಾಗಿ ಬಂದಿದ್ದರಿಂದ ಅವ್ರು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಅದನ್ನು ನೋಡಿ ಅವ್ರ ಜೊತೆಗೆ ಹೋಗಿ ನಾವು ಡ್ಯಾನ್ಸ್ ಮಾಡೋಣ ಅಂತ ಅನಿಸಿ ನಾನು ಮತ್ತು ನನ್ನ ಫ್ರೆಂಡ್ ಹೋದ್ವಿ, ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನೇನು ಎಂಜಾಯ್ಮೆಂಟ್ ಸ್ಟಾರ್ಟ್ ಆಯ್ತಲ್ಲಪ್ಪ ಅಂತ ಅನ್ನೋ ಅಷ್ಟರಲ್ಲಿ ಜೋರಾಗಿ ಮಳೆ ಬಂತು. ತುಂಬಾ ಡಿಸಪಾಯಿಂಟ್ ಆಯಿತು. ಮಳೆಯಲ್ಲೂ ಸ್ವಲ್ಪ ಜನ ಹುಡುಗಿರು ಡ್ಯಾನ್ಸ್ ಮಾಡ್ತಿದ್ದಿದ್ದು ನೋಡಿ ಏನು ಕ್ರೇಜ್ ಇದ್ದಾರೆ ಗುರು ಇವರು ಅಂತ ಅನ್ನಿಸ್ತು. ಹಾಗೆ ಮಳೆ ನಿಲ್ಲೋ ಥರ ಕಾಣಲೇ ಇಲ್ಲ. ನಾವಿನ್ನೇನು ಮಾಡೋದು, ಹೋಗೋಣ ಮನೆಗೆ ಅಂತ ವಾಪಸ್ ಬರ್ತಾಯಿದ್ವಿ. ಸೊ ಹೊರ್ಗಡೆ ಇದ್ದಿದ್ದ ಜನನ ನೋಡಿ ತುಂಬಾ ಬೇಜಾರಾಯಿತು. ಯಾಕಂದರೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ನಾವಾದರೂ ಅಟ್ಲೀಸ್ಟ್ ಒಂದು 15-20 ಮಿನಿಟ್ಸ್ ಎಂಜಾಯ್ ಮಾಡಿದ್ವಿ. ಬಟ್ ಅವ್ರಿಗೆ ಆ ಎಂಜಾಯ್ಮೆಂಟು ಸಿಗಲಿಲ್ಲ. ತುಂಬಾ ಹೊಟ್ಟೆ ಹಸಿತಾಯಿತ್ತು. ಎಂಜಾಯ್ಮೆಂಟ್ ಅಂತೂ ಇರಲಿಲ್ಲ. ಅಟ್ಲೀಸ್ಟ್ ಹೊಟ್ಟೆ ತುಂಬ ಊಟನಾದರೂ ತಿನ್ನೋಣ ಅಂತ ಹೊರಟ್ವಿ. ತುಂಬ ಬೋರ್ ಆಗ್ತಾಯಿತ್ತು. ಅದಕ್ಕೆ ನಮ್ಮ ಗೂಗಲ್ ಅಕ್ಕನ ಸ್ವಲ್ಪ ಕಾಲು ಎಳೆಯೋಣ ಅಂತ ಕಾಲು ಎಳಿತಾ ಇದ್ವಿ. ಹೇ ಗೂಗಲ್, ಮಳೆ ಬರ್ತಾ ಇದೆ, ಏನ್ ಮಾಡ್ಲಿ? ಮಳೆ ಬೀಳುವುದನ್ನು ಆಲಿಸು. ನನಗೆ ಮಳೆ ಬೇಡ, ನನಗೆ ಊಟ ಬೇಕು. ನೀನು ಮಳೆ ನಿಲ್ಸು.
ಆಯಾಸವಾಗಿದ್ದರಿಂದ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಇವತ್ತಿನ ದಿನ ಎಂಡ್ ಮಾಡೋಣ ಅಂತ ಮನೆ ಕಡೆಗೆ ಹೊರಟ್ವಿ. ಸೊ ಇದಾಗಿತ್ತು ದಾಂಡ್ಯಾ ಸ್ಪೆಷಲ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್, ಬಾಯ್.